ನಮಸ್ಕಾರ ವೀಕ್ಷಕರೇ. ನಿನ್ನೆ ಅರಮನೆ ಮೈದಾನದಲ್ಲಿ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಇತ್ತು ಅಂತಂದ್ರೆ ಬಿ.ಕೆ. ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮ ಇತ್ತು. ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಒಂದು ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳಕಿಗೆ ಬಂತು. ಬಹಳ ದೊಡ್ಡ ಚರ್ಚೆ ಕೂಡ ಆಗ್ತಾ ಇರುವಂತದ್ದು ಏನು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆಯವರ ಸಿಟ್ಟು. ಎಸ್, ಹೇಳಲೇಬೇಕು. ಕಾಂಗ್ರೆಸ್ ಕಾರ್ಯಕರ್ತರು ಅಂತಂದ್ರೆ ತಳಮಟ್ಟದಿಂದ ಹಿಡಿದು ಇವತ್ತು ದೊಡ್ಡ ದೊಡ್ಡ ನಾಯಕರುಗಳಾಗಿದಾರಲ್ಲ, ಇವರೆಲ್ಲ ನಾಯಕರುಗಳಾಗಿ ಕೂತ್ಕೊಳ್ಳೋದಕ್ಕೆ ಈ ತಳಮಟ್ಟದ ಕಾರ್ಯಕರ್ತರು ಬಹಳ ಇಂಪಾರ್ಟೆಂಟ್. ಇವರು ಕೆಲಸ ಇಲ್ಲದೆ ಇದ್ರೆ, ಇವರು ಯೂಸ್ಲೆಸ್ ಫೆಲೋಸ್ ಆಗಿದ್ರೆ ಇವತ್ತು ಖರ್ಗೆ ಅವರಾಗ್ಲಿ ಇನ್ನೊಬ್ರಾಗ್ಲಿ ಮತ್ತೊಬ್ಬರಾಗ್ಲಿ ಯಾರು ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋಗಿ ಕೂತ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಿನ್ನೆ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ವೇದಿಕೆ ಮೇಲೆ ಮಾತನಾಡೋದಕ್ಕೆ ಮೈಕ್ ಹತ್ರ ಬರ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಡಿ ಕೆ ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಇದರಿಂದ ಖರ್ಗೆ ಅವರಿಗೆ ಸಿಟ್ಟು ಬಂತು. ಒಬ್ಬ ವ್ಯಕ್ತಿ ಪರವಾಗಿ ಅಲ್ಲ ಈ ಕಾರ್ಯಕ್ರಮ, ಇಡೀ ಪಕ್ಷದ ಪರವಾಗಿ, ಅಂದ್ರೆ ವ್ಯಕ್ತಿ ಮುಖ್ಯ ಅಲ್ಲ, ಇಲ್ಲಿ ಪಕ್ಷ ಮುಖ್ಯ ಅನ್ನುವ ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಇಲ್ಲಿ ನಾವು ಉಳಿದವರೆಲ್ಲ ಬಂದವರು ಏನು ಕಸಗುಡ್ಸಕ್ ಬಂದಿದಾರ ಇಲ್ಲಿ ಅನ್ನೋ ಮಾತನ್ನು ಹೇಳಿದ್ರು. ಯೂಸ್ಲೆಸ್ ಫೆಲೋಸ್ ಅನ್ನೋ ಪದವನ್ನ ಬಳಕೆ ಮಾಡಿದ್ರು ಕಾರ್ಯಕರ್ತರಿಗೆ. ಇದು ಕಾರ್ಯಕರ್ತರಿಗೆ ಬೇಸರವನ್ನ ತರಿಸಿದೆ ಬಹಳಷ್ಟು ಜನರಿಗೆ, ಅದು ತಳಮಟ್ಟದ ಕಾರ್ಯಕರ್ತರಿಗೆ. ಕೆಲವರಿಗೆ ಇದು ಮನ್ಸಿಗೆ ನಾಟುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ತಳಮಟ್ಟದಲ್ಲಿ ಕೆಲಸ ಮಾಡ್ತಾರಲ್ಲ ಯೂಸ್ಲೆಸ್ ಫೆಲೋಸ್ ಅಂತಂದ್ರೆ ನೀವು ಯೂಸ್ ಇಲ್ಲ ನೀವು ಅನ್ನೋರಿಗೆ. ಅವ್ರು ಯೂಸ್ ಇಲ್ಲ ಅಂದ್ರೆ ಕಾರ್ಯಕರ್ತರು ಇವತ್ತು ದೊಡ್ಡ ದೊಡ್ಡ ನಾಯಕರಾಗೋದಕ್ಕೆ ನೀವೆಲ್ಲ ಆಗೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಯೂಸ್ಲೆಸ್ ಫೆಲೋಸ್ ಅಂತ ಪದವನ್ನ ಬಳಕೆ ಮಾಡಿದಿರಿ. ಅದು ಎಐಸಿಸಿ ಅಧ್ಯಕ್ಷರಿಗೆ ಇದು ಅವರ ಸ್ಥಾನದಲ್ಲಿ ಇದ್ಕೊಂಡು ಮಾತನಾಡೋದಕ್ಕೆ ಘನತೆ ತರೋದಿಲ್ಲ. ಇಂತಹ ಪದಗಳನ್ನ ಬಳಸೋದಕ್ಕೆ ಅರ್ಥ ಮಾಡ್ಕೋಬೇಕು. ಕಾರ್ಯಕರ್ತರು ಆಯ್ತು, ಓಕೆ, ಕಾರ್ಯಕರ್ತರು ಅಭಿಮಾನದಿಂದ ಕೂಗಿರಬಹುದು, ಆದರೆ ಎಐಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಇಟ್ಕೊಂಡು ಖರ್ಗೆ ಅವರು ಯಾವ ರೀತಿಯಾಗಿ ತಮ್ಮ ನಡೆಯನ್ನ ತೋರಿಸ್ಬೇಕಾಗಿತ್ತು ಅಲ್ಲಿ ಅಂತಂದ್ರೆ ಸಮಾಧಾನ ಪಡಿಸ್ಬೇಕಾಗಿತ್ತು, ಸಿಟ್ಟು ತೋರಿಸೋದಲ್ಲ. ಇಲ್ಲಿ ಪಕ್ಷದ ಕಾರ್ಯಕರ್ತರು ಇಷ್ಟೇನ ಬೆಲೆ. ಹಾಗಾದ್ರೆ ನೀವು ಅಧಿಕಾರಕ್ಕೆ ಏರಕ್ಕೆ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಬೇಕು. ಬೀದಿ ಸುತ್ತಬೇಕು, ನಿಮ್ ಪರ ಜೈಕಾರ ಹಾಕ್ಬೇಕು, ಮನೆ ಸುತ್ತಬೇಕು, ಓಟ್ ಹಾಕಿ ಅಂತ ಕೇಳಬೇಕು ನಿಮ್ಮನ್ನು ಗೆಲ್ಸಕ್ಕೆ ಕಾರ್ಯಕರ್ತರು. ಆದ್ರೆ ಇವತ್ತು ಕಾರ್ಯಕರ್ತರು ಯೂಸ್ಲೆಸ್ ಫೆಲೋಸ್. ಕಾಂಗ್ರೆಸ್ ಕಾರ್ಯಕರ್ತರನ್ನ ಇದೇ ರೀತಿ ನಡ್ಸ್ಕೊತಾ ಇದೆಯಾ? ಹಾಗಾದ್ರೆ ಹೌದು, ಕಾಂಗ್ರೆಸ್ ಕಾರ್ಯಕರ್ತರನ್ನ ಹೀಗೆ ನಡ್ಸ್ಕೊಳ್ತಾ ಇರೋದು ಅನ್ನೋದು ಇಲ್ಲಿ ಬೆಳಕಿಗೆ ಬಂದಿದೆ. ಅದು ಕೂಡ ಅರಮನೆ ಮೈದಾನದ ಕಾರ್ಯಕ್ರಮದಲ್ಲಿ ಇವತ್ತು ಬೆಳಕಿಗೆ ಬಂದಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಲೆ ಕೊಡೋದು ಇಷ್ಟೇ ಅನ್ನೋದು ಇಲ್ಲಿ ಅರ್ಥ ಆಗಿದೆ. ಒಂದು ಪಕ್ಷದ ಅಧಿಕೃತ ವೇದಿಕೆಯಲ್ಲಿ ಈ ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ಅಂತಂದ್ರೆ, ಒಂದು ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಿಟ್ಟಿನಿಂದ ಹೇಳಿದ್ರು, ಅಥವಾ ಇಲ್ಲಿ ಏನಾಗ್ತದೆ ಅಂತಂದ್ರೆ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಬೆಳಕಿಗೆ ಬಂದಾಯ್ತು. ನೀವೆಷ್ಟೇ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿ, ಇಂತಹ ವೇದಿಕೆಯ ಮೂಲಕ ನೀವೇನು ಅನ್ನೋದು ಹೊರಗಡೆ ಬರ್ತಾ ಇದೆ. ಇಲ್ಲಿ ಕಾರ್ಯಕರ್ತರಿಗೆ ನೀವು ಕೊಡುವಂತ ಬೆಲೆ ಏನು, ನಿಮ್ಮ ಒಗ್ಗಟ್ಟು ಏನಿದೆ ಅನ್ನೋದು ಬೆಳಕಿಗೆ ಬಂದಿದೆ. ಕಾಂಗ್ರೆಸ್ನ ಒಳಗೆ ಏನೇನು ನಡೀತಾ ಇದೆ ಅನ್ನೋದು ಒಬ್ಬರು ನೋಡ್ರು ಒಬ್ಬರಿಗೆ ಆಗೋದಿಲ್ಲ. ಒಬ್ಬೊಬ್ಬರು ವ್ಯಕ್ತಿಗತವಾದಂತಹ ಒಂದಷ್ಟು ಅಭಿಮಾನಿಗಳು ಮತ್ತೆ ಗುಂಪುಗಾರಿಕೆ ಇಲ್ಲಿ ಕಂಡು ಬರ್ತಾ ಇದೆ. ಇದು ಪಕ್ಷಕ್ಕೆ ಒಂದು ರೀತಿ ಭಯ ತರಿಸಿದೆ ಕೂಡ. ಯಾಕಂತಂದ್ರೆ ವ್ಯಕ್ತಿಗತವಾಗಿ ಹೋದ್ರೆ ನಾಳೆ ಪಕ್ಷ ಎಲ್ಲಿಗೆ ಹೋಗಬಹುದು ಅನ್ನುವಂತಹ ಒಂದು ಭಯ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಾಡಿದೆ ಅನ್ನೋದಕ್ಕೆ ಖಂಡಿತ ತಪ್ಪಿಲ್ಲ. ಅದಕ್ಕೆ ಈ ಸಿಟ್ಟು ಬಂದಿರುವಂಥದ್ದು, ಈ ಸಿಟ್ಟು ಬಂದಿದೆ. ಇನ್ನೊಂದು, ಪಕ್ಷದಲ್ಲಿ ಶಿಸ್ತಿನ ಕೊರತೆ. ನಾವು ಬಿಜೆಪಿ ಹೇಳಿದೆ, ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಹೆಸರು ಮಾಡ್ಕೊಂಡು RSS ಅದರ ಹಿಂದಿರುವಂತಹ ಸಂಘಟನೆಗಳು ಶಿಸ್ತು ಅಂತ. ಆ ಶಿಸ್ತು ಕಾಂಗ್ರೆಸ್ನಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಶಿಸ್ತಿನ ಕೊರತೆ. ಒಂದು ಪಕ್ಷದ ಅಧಿಕೃತ ಸಮಾರಂಭದಲ್ಲಿ ಈ ರೀತಿಯಾಗಿ ವ್ಯಕ್ತಿಗತವಾಗಿ ಒಂದಷ್ಟು ಜನ ಕೂಗಾಡ್ತಾರೆ ಅಥವಾ ಜೈಕಾರ ಹಾಕ್ತಾರೆ ಅಂತಂದ್ರೆ ಇಲ್ಲಿ ಶಿಸ್ತು ಎಲ್ಲಿ ಬಂತು? ಪಕ್ಷದ ಶಿಸ್ತು ಎಲ್ಲೂ ಕೂಡ ಕಾಣಿಸಿಲ್ಲ ಕಾಂಗ್ರೆಸ್ನಲ್ಲಿ. ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಸಾರ್ವಜನಿಕ ವೇದಿಕೆಯಲ್ಲಿ
ಈ ರೀತಿಯಾಗಿ ಮಾತನಾಡೋದು ಎಷ್ಟು ಸರಿ ಅನ್ನುವಂಥದ್ದು. ಬಿ ಕೆ ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರ ಸಿಟ್ಟು ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇವತ್ತು ಪಕ್ಷದ ಶಿಸ್ತಿರ್ಬೋದು, ಪಕ್ಷದ ಒಳಗಿನ ಶಿಸ್ತಿರಬಹುದು, ಮತ್ತೆ ಬಂಡಾಯ ಇರಬಹುದು, ಪಕ್ಷದ ಒಳಗೆ ಇರುವಂತಹ ಆಂತರಿಕ ಕಲಹ ಇರಬಹುದು, ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗಲ್ಲ ಅನ್ನೋ ರೀತಿಯಲ್ಲಿ ಇರಬಹುದು, ಅಥವಾ ವ್ಯಕ್ತಿಗತವಾದ ಶಕ್ತಿ ಪ್ರದರ್ಶನ ಇರಬಹುದು. ಇದೆಲ್ಲವೂ ಕೂಡ ಪಕ್ಷವನ್ನ ಇವತ್ತು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು.